ರೀ ಬನ್ನಿ ಹೋಗದ ಮತ್ತೆ. ಹೋಗೋದಿರ್ಲೇ ಒಂದೊಂದು ಕಳೆಗೊಳವೆ ಕಿತ್ತಾಕ್ತೇವ್ನಿ. ಅಯ್ಯೋ ಬನ್ನಿ ಅತ್ತಾಗೆ. ಅತ್ತೆರು ಊಟ ಮಾಡಿದ್ರಾ? ಓ ಇದು ಪದ್ಮರ್ ಮಾಯ್ತ ಕೊಟ್ಟು ಬಂದ್ರು ಊಟ ಮಾಡಿ ಅಂತ ಅಂದೆ. ಒತ್ತಾರು ಉಂಡಿದ್ರಲ್ಲ ಆರ್ಗಿಲ್ಲ ಅಂತ ಅಂದ್ಬಿಟ್ಟದೇನೋ ಪದ್ಮನ್ ಗಂಡ. ಅವನ್ ಚಿಪ್ಸು ಕಡಲೆಪುರಿ ಏನೇನೋ ತಂದು ಬೇಕ್ರಿಲಿ ತಂದು ಕೊಟ್ಟಿತ್ತಂತೆ. ಕಾಫಿ ಜೊತೆಗೆ ನಂಚ್ಕೊಂಡು ಕುಡ್ದೋಕನವ. ಬೇಡ ತಿಂದಿವಿ ಅಂತ ಅಂದರು ರೀ. ಒಂದು 4 ಜನ ಹೆಂಗಸ್ರಿಗೆ ಹೇಳ್ಕೊಂಡು ಅದೇನಂತ ಕಳೆ ಕೀಳ್ಸ್ಬಿಡಕ್ಕಾಯ್ತಿಲ್ಲ. ಹೊಸಿ ಕಳೆ ಬಂದಿದ್ದದ. ಅಯ್ಯೋ ಕೀಳಿಸ್ಬೇಕು ಕಲೆ. ಏನು ಮಾಡಿ ಅದಕ್ಕೆ ನಾನೇ ಕಿತ್ತಕ್ಕದ ಅನ್ಕೊಂಡ ಕಿತ್ತಾಕ್ತಿರೋದು. ಏನು ಮಾಡಿ ಈಗ ಆಳ್ಗಳು ಕರ್ಕೊಂಡ್ರೆ ಚೆನ್ನಾಗಿ ಕರ್ಕೋಬೇಕು. ಕಾಸು ಹೊಸಿಬೇಕಾ? ಅಲ್ಲ ಕಣ್ರಿ ಒಬ್ರು ಕೈಲಿ ಕೀಳಕ್ಕದ. ಕಾಸು ಯಾಕೆ? ಕಾಸಿಗೆ ಏನಾಗಿದ್ದದು? ಸರಿ ಬಿಡಿ. ನೀನು ಸರಿ ಬಿಡ್ಲೆ. ಏನು ಕಾಸು ಉತ್ಪತ್ತಿ ಅನ್ನದ್ಲೆ ಯಾರೋ ದುಡ್ಡು ಹೇಳಿದೆ ಕಣ್ಣು ಸದಿ. ಒಂದು 50,000 ರೂಪಾಯಿ ದುಡ್ಬೇಕು ಅಂದ್ಬಿಟ್ಟು ಯಾರೋ ಹೇಳಿದ್ನ. ಬಡ್ಡಿಗಳು ಇವತ್ತು ನಾಳೆ ಅಂತವ್ರೆ. ನನಗೆ ಇನ್ನೂಸಿ ಯಾವುದೋ ಒಬ್ರು ಒಂದು 20,000 ರೂಪಾಯಿ ಇಸ್ಕೊಂಬಿಟ್ಟಿದೆ. ಆ ಬಡ್ಡಿಗಳು ಬೇರೆ ಮೆಟ್ರಿಗೆ ಹಾಕೊಂಡು ಕೂತವ್ರೆ ಕಲೆ. ಇವು ಇಲ್ಲಿ ಕಳೆ ಬೇರೆ ಕೀಳಿಸ್ಬೇಕು, ಔಷಧಿ ಹೊಡಿಸ್ಬೇಕು. ಅವ್ರಿಗೊಂದು 20,000 ರೂಪಾಯಿ ದುಡ್ಡು ಕೊಡಬೇಕು. ಇನ್ನೊಂದು 10,000 ರೂಪಾಯಿ ಯಾರ್ದೋ ಒಂದು ಎಮರ್ಜೆನ್ಸಿ ಅದೇ. 50,000 ಮೆಟ್ರೋ ಬಂದು ಕುಂತ್ಬಿಟ್ಟದೆ. ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ. ನನಗೆ ಹೇಳೋದು ನಾನೇನ್ರಿ ಮಾಡನೆ? ಏನು ನೀನೇನು ಮಾಡಿಯೇ? ಅದಕ್ಕೆ ನೀನೇನಾರಂದು ಏನು ಅನ್ಕೊಂಡಂಗೆ ಸುಮ್ಮನೆ ಅದೇ. ಇಲ್ದಾರ ಅತ್ತೆ ಕೇಳೋದು ಅನ್ಕೊಂಡಿದ್ದೆ. ಏನು ಮಾಡಕ್ಕೆ ಆಮೇಲೆ ನಿಮಗೆ ಅದಕ್ಕೆ ನಮ್ಮ ಅವ್ವನ ಕಾಸು ಕೇಳಿರಿ ನೀವು. ಓಹೋ ಅದಕ್ಕೆ ಚಿಕನ್ ತತ್ತೀನಿ ಮಟನ್ ತತ್ತೀನಿ ಅನ್ಕೊಂಡು ತತ್ತಿದ್ ನೀವು. ನೀವು ಸರಿಯಾಗಿ ಬುದ್ಧಿ ಕಲ್ತಿದ್ದೀರಿ ಬಿಡಿ. ಕೇಳ್ಬೇಡಿ ಕಾಸ್ಕಿಸ ನೀವು. ಅಲ್ಲ ಕಲೆ, ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು. ನೀನು ಈಗ ಮಾತಾಡ್ದಲ್ಲ ಈ ಮಾತು ಒಪ್ಪೋದು ನಿಂದು. ಅಲ್ಲ ಹಂಗಾರೆ ನಾನು ನಿಮ್ಮ ಅವ್ವಂತ ದುಡ್ಡು ಕಿತ್ಕೊಳ್ಳೋ ಸಲುವಾಗಿ ಚಿಕನು ಮಟನು ಬೋಂಡ ಅದು ಇದು ಅಂತ ಮಾಡಿಸೋದ್ನಾ? ಹಾಂ, ಚಂದಾಗಿ ಮಾತಾಡ್ತೀಯ ಬಿಡು. ನೋಡಿ ಹಿಂಗೆ ಮತ್ತೆ ಒಳ್ಳೆತನಕ್ಕೆ ಕಾಲಲ್ಲಿ ಇವತ್ತು ಕಾಲ. ನಾನೇನೋ ನಮ್ಮ ಅತ್ತೆಯರು ಬಂದವ್ರೆ ಪಾಪ ಒಬ್ರುಪ್ತಂಗೆ ಅಂದ್ಬಿಟ್ಟು ತಿಂಡಿ ಹಚ್ಕಟ್ಟಾಗೆ ಅಂದ್ಬಿಟ್ಟು ಮಾಡಿದ್ರೆ ನೀನು ಈ ಥರ ಹೇಳ್ತಾ ಇದೀಯಲ್ಲ ನೀನು. ಸರಿ ಬಿಡು, ನೀನು ಚೆನ್ನಾಗಿ ಹೇಳ್ತಾ ಇದ್ದೀ ಕಣ. ಮತ್ತೆ ಸುಮ್ಮನಿರಿ ನೀವು. ಕಾಸು ಕೀಸ್ ಕೇಳಬೇಡಿ. ಮತ್ತೆ ಅದಕ್ಕೆ ನಾವು ಹತ್ತಿರ ನಮ್ಮ ಅವ್ವಂತವ್ ಕಾಸು ಕೇಳಕ್ಕೆ ಅಂತ ನಾನು ಎಷ್ಟು ಸತಿ ಹೇಳಿದನು. ಕೇಳಬೇಡಿ ನಮ್ಮ ಅವ್ವಂತ ದುಡ್ಡಿರ ಕೇಳಬೇಡಿ ಅಂತ ಹೇಳಿಬಿಡು ನಾನು. ಸರಿ ಬಿಡಿ ನೀವು ಒಳ್ಳೆ ಕೇಳ್ಬೇಡಿ ಕಣ್ರಿ. ಬೇಜಾರು ಮಾಡ್ಕೊತದೆ ಅವ್ವ. ಯಾಕೆ ಬೇಜಾರು ಮಾಡ್ಕೊಡೋರು? ನೀನು ಚೆನ್ನಾಗಿ ಬಿಡು. ಏನು ಕಾಸೇನು ಮಡಿಕೊಂಡೇನು ಮರಿ ಹಾಕ್ಸ್ತಿದ್ರ? ಕೊಟ್ರೆ ಸಮಯ ತೀರ್ಸ್ಕೊಂಡು ಕೊಡೋಕ್ಕೆ ವಾಪಸ್ ಕೊಡ್ತೀನಪ್ಪ. ಏನು ತಿನ್ಕೋಬೋದನ? ನೋಡಿ ಕೇಳೋದು ನೀವು ಇಟ್ಕೊಬೇಡಿ. ನೀವು ದುಡ್ಡು ಕಾಸ ನೀವು ಅವೆಲ್ಲ ಚೆಂದಿಲ್ಲ ತೂ. ನೋಡು ನಕ್ತಿ ಸಿರಾಗಿ ಬಂದಿರೋದು ಕಾಸು ಕೇಳ್ತಾರೆ ಅನ್ಕೊಳಕ್ಕಿಲ್ವಾ? ನೀವು ಸರಿ ಕಣ್ರಿ. ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀರಿ ನೀವು. ಕೇಳಬೇಡಿ ಕಣ್ರಿ ನೀವು ನಮ್ಮ ಅವನ್ನ. ಅಯ್ಯೋ ಏನು ನನ್ನ ಕಾಸನ್ನ ಕಂಡಿಲ್ಲ ಬಿಡವ. ನಿಮ್ಮ ಅವ್ವನ್ ತವೇ ಕಾಸಿರೋದು. ಅಲ್ಲ ಕಲೆ ಏನು ಹೆಂಗೆ ದೂರ ಅಂಕದಲ್ಲಿ ಮಾತಾಡಿಯ ನೀನು? ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು. ಅಲ್ಲ ಹೇಳ್ತೇವೆ ಅಂತಾನೆ ಏನೋ ಒಂದು ಮಾತಂಗೆ ಅಂದೆ. ಈಗ ನನಗೆ ಕೇಳಬಿಟ್ಟಿದ್ದಾನ? ಏನು ಸಮಯ ತಿಳ್ದು ಇನ್ನತ್ಗೆ ಏನು ಮುಡಿಕೊಂಡು ಉಪ್ಪಿನಕಾಯಿ ಯಾಕಾರ 4 ದಿವಸ ನಾನು ಹೇಳಿಲ್ವ ಯಾರಿಗೂ ಕಾಸು ಕೇಳಿ ಕೊಡ್ತಾರೆ ಅಂತವ. ಸಮಯ ತೀರ್ಸ್ಕೊಂಡು ಕೊಡ್ತಿದ್ದೆಪ್ಪ. ಈಗೇನು ಕೇಳಬಿಟ್ಟಿದ್ದಾನೆ ನಾನು ನಿಮ್ಮ ಅವ್ವನ. ಸರಿಯಾದವಳು ನೀನುವೇ. ಅದು ಹೆಂಗಾರೆ ಅಲ್ಲಿ ನಾನು ಇಷ್ಟೆಲ್ಲ ಮಾಡಿರೋದು ನಿಮ್ಮ ಅವ್ವಂತ ದುಡ್ಡು ಇಸ್ಕೊಳಕ್ಕೆ ಅಂತ ಇದೆಯಲ್ಲ. ಮನ್ಸುಗೆ ನೀಯತ್ಗೆ ಕಾಲಿಲ್ಲ ಕಂಡು ಇವತ್ತಿನ ಕಾಲದಲ್ಲಿ. ಅಯ್ಯಪ್ಪ ಅದಕ್ಕೆ ನಮಗೆ ನಿಜಕ್ಕೂ ನಮ್ಗೆ ಏನು ಮಾಡೋಕ್ಕೂ ಮನ್ಸು ಬರೋಕೆ ಇದಕ್ಕೆ. ಮತ್ತೆ ಹಂಗ ದುಡ್ಡೇ ನಾನು ತಿನ್ಕೊಬಿಡ್ತೀನಿ ನಾನು. ಹಿಂಗೆ ಮಾತಾಡ್ತಿದ್ಯಲ್ಲ ನೀನು. ಏನು ನಿಂತಿರ್ಗೆ ಕೊಡ್ತಿದ್ದಿಲ್ಲ ನಾನು. ಏನು ತಿನ್ಕೊಬಿಡೋನು ನೋಡ್ರಿ. ನೀವು ಕೇಳೋದು ಬೇಡ, ಇಸ್ಕೊಳ್ಳೋದು ಬೇಡ, ವಾಪಸ್ ಕೊಡೋದು ಬೇಡ. ಇಸ್ಕೊಂಡಿರ್ತಾನೆ ಕೊಡೋದು ಬೇಡ. ನಕ್ತಿ ಸೀರಾಕ್ ಬಂದವ್ರೆ ನೆಮ್ಮದಿಯಾಗಿ ಇದ್ದುಬಿಟ್ಟು ಅವ್ರ ಮನೆಗೆ ಅವ್ರು ಹೋಯ್ತಾರೆ. ನೀವ್ಯಾಕೆ ದುಡ್ಡನೇವಾರ ಎಷ್ಟು ಸತಿ ಜಗಳಾಗಿರೋದು. ಇಸ್ಕೊಬೇಕಾದ್ರೆ ಇರ್ಬೋದ್ರ ಕೊಡೋಕ್ಕೂ ಆಡಂಗೆ ಅಂದ್ಬಿಟ್ಟು ಇಸ್ಕೊಬೇಕಾದ್ರೆ ಚೆನ್ನಾಗಿ ಇಸ್ಕೊಬಿಡ್ತೀರಿ. ನಗಿತಾವ. ಆಮೇಲೆ ಏನು ಕೊಟ್ಟು ಮಡಗಿದ್ದೀರ ನೀವು? ನಿಮ್ಮ ಬುದ್ಧಿ ಏನು ತೋರ್ಸಿ ಸಾಕಾಗದೆ ನೋಡಿ ನಾನುವೆ. ಸುಮ್ಮನೆ ನೀವು ದುಡ್ಡು ಕೇಳಬೇಡಿ ನೀವು. ಅಯ್ಯೋ ಒಲೆ ಬಾಯ್ ಮುಚ್ಕೊಂಡು ಅಂತೆ ದುಡ್ಡು ಅದು ಎಷ್ಟು ನೋಡಿ ಅದು ಎಷ್ಟು ಚೆಲ್ಲಾಡಿದಾನೋ. ನಾನು ಚೆಲ್ಲಾಡಿರತ್ ಲೆಕ್ಕಕ್ಕಿಲ್ಲ ನಿಮ್ಮ ದುಡ್ಡು. ತಿರ್ಗಾ ಮಾತಾಡ್ತಲ್ಲ ಮಾತಾ ಏನಿಲ್ಲ ಹೋಗ್ತವೆ. ನಂಗೆ ಪೂಸಿ ಮಾಡಿ ಕಿತ್ಕೊಬಿಡ್ತಿದ್ದೆ ನಾನು. ಮೋಸ ಮಾಡ್ಬಿಡ್ತಿದ್ದೆ ನಾನು. ಏನು ಹಿಂದುಳ್ದು ಕೊಡೋಣಪ್ಪ. ಏನು 6-15 ದಿವಸಕ್ಕಲ್ಲ ಏನು ಆದ್ಮೇಲೆ ಹೋಯ್ತಿದ್ದ ಇರ್ಸ್ಕೊಳ್ಳೋದು. ಇನ್ನೊಂದು 15 ದಿವಸ ಜೋಡಿಸ್ಬಿಟ್ಟು ನಾನು ಕೊಟ್ಟು ಕಳ್ಸೋನು. ಈಗ ಎಮರ್ಜೆನ್ಸಿ ಇರೋತ್ತಾನೆ ಕೇಳ್ತೀನಿ ಅಂದಿದ್ದು. ಎಮರ್ಜೆನ್ಸಿ ಇಲ್ಲ ಅಂದ್ರೆ ಯಾವ ಬಡಿಯಲ್ಲ ಕೇಳ್ತಿದ್ದ ನಿಮ್ಮ ಅವನ. ನಿಮ್ಗೆ ತಲೆ ಕೆಟ್ಟಾಗಿರೋದು. ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಕೇಳಬೇಡಿ ನೀವು ನಮ್ಮ ಅವನ ದುಡ್ಡ ಅಂತ. ಅದಕ್ಕೆ ಹೆಂಗೆ ಪೂಸಿ ಮಾಡ್ತಿದ್ದೇನ? ಬಾರ್ತಾರನ ಹತ್ತಾರನ ಇತ್ತಾರನ ಅಂತ ನೀನು ಬುದ್ಧಿನೇ ಬಿಡೋಲ್ಲ ನಿಂದ. ಏನೇ ಏನು ರಾಗ ನೋಡ್ರಿ. ರಾಗವೇ ಇಷ್ಟು ಗಾತ್ರ ಕೇಳಿತಾಳೆ. ಇಳಿಸೂರೆ ಹೆಂಗೆ ಇಳಿಸ್ತೀನಿ ಗೊತ್ತಿಲ್ಲ ನಿನಗೆ ಮರ್ವತಿಯ. ಹೇಳ್ದಾರ ಹೋಗು. ಗೊತ್ತಾಯ್ತದೆ ಇನ್ಮೇಲೆ ಗೊತ್ತಾಯ್ತದೆ ಹೋಗು. ಈಗ ಹಂಗಾರೆ ನಾನು ಎಲ್ಲನೂ ದುಡ್ಡು ಇಸ್ಕೊಳಕ್ಕೆ ಅಂದ್ಬಿಟ್ಟು ತಂದು ಕೊಡ್ತಿದ್ದೆ ಅಲ್ವಾ? ಇನ್ನೇನು ತರಕಿಲ್ಲ ಹೋಗು. ಅಯ್ಯೋ ತರ್ಲಿ ಅಂದ್ಬಿಟ್ಟು ನೀವು ತಿನ್ಬೇಕು ಅಂದ್ಬಿಟ್ಟು ನಮ್ಮ ಅವನು ನಮ್ಮ ದಡವನು ಬಾಯ್ ಬಿಟ್ಕೊಂಡು ಕೂತಿದ್ದಾರೆ ಇಲ್ಲಿ. ಹಿಂಗೆ ಮಾತಾಡ್ತಿಲ್ಲ ನಾಚ್ಕಾಯ್ಕೊ ನಿನಗೆ. ಇದೊಳೆ ಸರಿ ಆಯ್ತಪ್ಪ. ಏನು ಹಿಂದು ಮುದ್ದು ಕೊಟ್ಟಿರೋರಂಗೆ ಆಡ್ತೀರಪ್ಪ. ನಾನು ಹೇಳ್ತೆ ಅಂತಾನೆ ಕೇಳಬೇಡಿ ಕಣ್ರಿ. ಅವೆಲ್ಲ ಚಂದಿಲ್ಲ. ಸಂಬಂಧಗಳಲ್ಲಿ ದುಡ್ಡಿನ ಸಮಸ್ಯೆ ಸರಿ ಇರೋಕ್ಕಿಲ್ಲ. ಯಾವತ್ತೂ ನೀವು ದುಡ್ಡು ಕಾಸ ಸಂಬಂಧದಲ್ಲಿ ಕೇಳಬೇಡಿ ಅಂತ ನಾನು ಅಷ್ಟು ಬಗೆಯಿಂದ ಹೇಳ್ತೀನಿ.
ಎಲ್ಲಾರು ನಮ್ಮ ಅವ್ವ ಬತ್ತು ಸಾಕು ದುಡ್ಡು 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 ಅಂತ ನಿಂತ್ಕತಿಯಲ್ಲ ನೀನು. ನಾನೇನು ತಿನ್ಕೊಳಕ್ಕಲ್ಲ ನಾನು ಕೇಳಿದ್ದು ಕಲೆ ಹೊಲ್ಕಾಕಕ್ಕೆ ಯಾಳದ್ ಬಿಡೋದು ಈ ಬಿದ್ದಿರ್ಲಿ ಬಿಡು ಒಣಗೋಲ್ಲ ಅಂತ ನನಗೇನು ನಿನ್ನ ಮಕ್ಕಳು ಜವಾಬ್ದಾರಿ ಇದ್ದದ ಬಡಿಯಕ್ಳಿಗೆ ಅವ್ರಿಗೆ ಅದ ಜವಾಬ್ದಾರಿ ಇಲ್ದಂಗೆ ಹೋಗೋಗಿ ಅತ್ತೆ ಮನೆ ಉದ್ಧಾರ ಮಾಡಕ್ಕೆ ನಿಂತಾರೆ ಬಡಿಯಕ್ಳು. ನನಗೇನು ಹಣೆ ಬರ ಬಂದಿದ್ದು ನನ್ನ ಅಬ್ನೇ ಏನು ಇದನ್ನ ಬಂದಿದ್ದ ನಾನು ಅಬ್ನೇ ಉಂಟೆ ಅದ ನಾನು ಬೇಡ ಬಿಡು. ಅಲ್ಲ ಕಣ್ಮರೆ ಇದಕ್ಕಿಂಗ್ ಮಾತಾಡಿಯ ನೀನು ಮಾಡು ಯಾವಾರು ಅಂತ ನಾನು ಹೇಳದ್ನ. ನಾನು ಏನಂದೆ ಶುಂಠಿ ಹಾಕ್ಬೇಕಾದ್ಲೇ ಹೇಳ್ದೆ ನಾನು. ರೀ ಬೇಡ ಅದಕ್ಕೆ ಖರ್ಚು ಜಾಸ್ತಿ ಹಾಕ್ಬೇಡಿ ನೀವು, ಬೇಡ ನೀವು ಆರಾಮವೇ ಮಾಡಬೇಡಿ, ಯಾರಿಗಾರ ವಾರವ ಗುತ್ತಿಗೆಗೆ ಕೊಟ್ಬಿಟ್ಟು ಸುಮ್ಮನಿರಿ ನೀವು, ಖಾರ ಕಳೀರಿ ನೀವು ಅಂತ ಹೇಳಿಲ್ವಾ. ಈಗ ಅವಶ್ಯಕತೆ ಇತ್ತಾ ಹಾಕ್ಬಿಟ್ಟು ಹಿಂಗೆ ಹೊಟ್ಟೆ ಉರಿಸ್ತೀರಿಲ್ಲ ನೀವು. ಬಂದು ನಂಟ್ರುಗಳೆಲ್ಲ ಸಾಲ ಕೇಳ್ಕೊಂಡು ಕೂತ್ಕೊಳ್ಳಿ ಮನೆಗೆ ಬಂದರು ಅಂದ್ಬಿಟ್ಟು. ಹೋಗಿ ನೀವು ಸರಿ ಕತೆ ಯಾರು ನಾವೇನು ನಾನು ಹೇಳ್ತಿಲ್ಲ ನನ್ನ ಕತೆ ನೀನು ಹಾಕು ಅಂದ್ಬಿಟ್ಟು ಹಿಂಗೆ ಆದರೂ ಹೊಸ ಚಂದಲ್ಲ ಕಣಪ್ಪ ನಂಟು ನಡವಳಿಕೆ. ಏಯ್ ಹೋಗಮಿ ನಿಮ್ಮ ಅಪ್ಪಂದಲ್ಲ ಇಲ್ಲಿ ನೀನು ಹೇಳ್ದಂಗೆ ಕೇಳ್ಕೊಂಡಿರಕ್ಕೆ ನಾನು ಇವಳು ಹೇಳ್ಬಿಟ್ಲಂತೆ ನಾನು ಹಾಕ್ಬಿಡ್ದಂತೆ ನಿಮ್ಮನ್ನೇನು ಹಚ್ಕೊಂಡು ನಿಮ್ಮ ಅವ್ವ ಕಾಸು ಕೊಡ್ತಾಳೆ ಅಂತ ನಾನು ಹಾಕಿದಾಕಂತ ಹೋಗು. ಜಾಸ್ತಿ ಮಾತಿದ್ದಾಬೇಡ ನೀನು. ನನಗೂ ತೋರಿಸ್ಬಿಟ್ಟಲ್ಲ ನೀನು ಬುದ್ಧಿಯ. ನಾನು ಹಂಗೆ ಅನ್ಕಂದೆ ಇದೇನಪ್ಪ ಯಾವತ್ತೂ ಇಲ್ದ ಓದ್ದು ವಡೆ ಮಾಡು, ಬೋಂಡ ಮಾಡು, ಬಜ್ಜಿ ಮಾಡು, ತಲ್ಕಲ್ ಮಾಡು, ಎಲ್ಲಾನು ಮಾಡು ತಂದ್ಕೊಡ್ತೀನಿ ತಂದ್ಕೊಟ್ಟಾಗಲೇ ಗೊತ್ತಿತ್ತು ಏನೋ ಸ್ಕೆಚ್ ಆಗ್ತಾ ಇದೆಯಾ ಅಂತ. ಈಗ ಅದು ಗೊತ್ತಾಯ್ತು ನನಗೆ. ಅಯ್ಯ ಹೋಗು ಜಾಸ್ತಿ ಮಾತಾಡಬೇಡ. ಏನು ನಿಮ್ಮ ಅಪ್ಪನ ಮನೆಯಿಂದ ತಂದು ದುಡ್ಡ ಇಲ್ಲಿ ಗುಡ್ಡಿ ಹಾಕಿಲ್ಲ ನಿನ್ನ ಕತೆ. ಜಾಸ್ತಿ ಮಾತು ಕಿತ್ತಾಡಿದ್ರೆ ಎಗ್ರಿಸಿ ಅದು ಗೊತ್ಬಿಡ್ತೀನಿ ಬಡ್ಡಿ ನಿನಗೆ. ಯಾಕೋದಿ ಮುಟ್ಟು ನೋಡ್ತೀನಿ ನೀನು. ಇನ್ನು ಹೇಗೈತಾಗ ಒಂದಿಷ್ಟು ಬೆಂಕಿ ಕಂತಾರು ಪರವಾಗಿಲ್ಲ ಸುಮಾರಾಗಿ ಇದೆಯೇ. ಇವನು ಹೇಳ್ದಷ್ಟನಾಗ ಹೋಗಿ ಹೇಳ್ಬಿಟ್ಟು ಇಸ್ಕೊಟ್ಬಿಟ್ಟಿದ್ರೆ ಒಳ್ಳೆಳಾಗಣ್ಣು ಇಲ್ಲ ಎಗ್ರಿಸು ಎದ್ಗೋದ್ಬಿಡ್ತಾನೆ. ತೀಟ್ ಬಂದಿದೆ ಬರ ನಿನ್ಕಲ್ಲ ಒಗಸ್ಕೊಳ್ಳೋಕ್ಕೆ. ಹಿಂಗೆ ಬೋಗಳ್ತಾ ನಿಂತೀರಿ ಇಲ್ಲಿ ಇಳಿಸ್ತು ಸರಿಯಾಗಿ ಮರುವುದಿಯಾ. ಅಲ್ಲ ನೋಡು ಧರ್ಮಕ್ಕೆ ಅದೇನೋ ಕೊಟ್ರೆ ತಗೊಂಡೋಗಿ ಇತ್ಲಲ್ಲಿ ಮಾಡಾಕತ್ತಿದ್ರಂತೆ. ಹಂಗೆ ನಾನೇನೋ ಹೋಗ್ಲಿ ನಮ್ಮ ಅತ್ತೆನಾರು ಬಂದವರಲ್ಲ ಅಂದ್ಬಿಟ್ಟು ಇನ್ನು ಬೇಜಾರು ಮಾಡ್ಕೊತಾಳೆ ನೋಡಿ ಏನು ಮಾಡಿವಲ್ಲ ಮುಟ್ನಿವಲ್ಲ ಅಂತ ಅಂದ್ಬಿಟ್ಟು ಆವತ್ತಿಂದ ಒಂದೇ ಸಮ ಖರ್ಚು ಮಾಡೀನಿ. 3,000 ರೂಪಾಯಿ ಗಂಟು ಖರ್ಚಾಗದೆ ಅದು ಇದು ಅಂದ್ಕೊಂಡು ಇಷ್ಟು ಖರ್ಚು ಮಾಡಿದ್ರು ನನ್ನ ನೀನು ನಂಬಕ್ಕಿಲ್ವಲ್ಲ ನೀನು ಬಡ್ಡಿ ನೀನು. ಅದಕ್ಕೆ ತಾನೇ ನಾನು ಬಂದಾಗ ಏನೋ ತೆಗೆದುಕೊಡ್ತಿದ್ದಿಲ್ಲ. ಅಯ್ಯಯ್ಯ ನೀನು ತಗೊಡ್ಲಿ ಅಂತ ಏನು ಅನ್ನ ಕಡ್ದಂಗೆ ಬಂದಿದ್ರ? ಅನ್ನ ಕಡ್ದಂಗೆ ತಿನ್ನಕ್ಕಿಲ್ದಾನೇ ಹೋಗು. ಅವರು ತಿಂತಾರೆ ಕಂತೆ. ಏನು ನೀನು ತಂದ್ಕೊಡ್ಲಿ ಅಂತ ಏನು ಬಾಯ್ ಬಿಟ್ಕೊಂಡು ಕೂತಿತ್ತಿಲ್ಲ ಕತೆ. ನೀನು ಸರಿಯಾಗಿದ್ದಿ ಕಣಪ್ಪ ನೀನು ಒಳ್ಳೆ ಸರಿಯಾಗಿ ಬುದ್ಧಿ ಕಲ್ತಿದ್ದಿ ನೀನು. ಅಲ್ಲ ದುಡ್ಗಿಟ್ಟು ಕೇಳ್ಗಿಳಿಯ ನೀನು. ಏನು ಹಿಂದೆ ಮುಂದೆ ಏನು ಕೊಟ್ಟು ಮಡಗಿಲ್ಲ ನಮ್ಮ ಅವ್ವನಿಗೆ ನೀನು ಕೇಳ್ಗಿಳ್ಬೇಡ ನೀನು. ತಾಯಿ ನಾನು ಕೇಳೋಕ್ಕೂ ಇಲ್ಲ, ನಾನು ನಿಮ್ಮ ಅವ್ನು ಮಾತಾಡ್ಸೋಕ್ಕೂ ಇಲ್ಲ ಸರಿಯಾ ಆಯ್ತಾ. ಮಾತಾಡ್ಸೋತಾನೆ ಕೇಳೋದು ನಾನು ಮಾತಾಡ್ಸೋಕ್ಕಿಲ್ಲ ಕಣ ಹೋಗು. ಅಲ್ಲ ಕೊಟ್ಟರೆ ಅದೇ ಕೊಟ್ಟಿರೋ ಸರಿಯಾಗಿರೋದು ನಿನಗೆ. ಕೊಟ್ಟಿರ್ಬೇಕಾದ್ರೆ ನಾಟಕ ಆಡಿದೆ ಕೊಡ್ನಿವಲ್ಲ ಇನ್ನೇನು ಮಾತಾಡಿಯ ನೀನು. ಕರಮಿ ನಿಮ್ಮ ಅಪ್ಪನಟ್ಟಿಗೆ ಕೊಟ್ಟಿರೋದನ್ನೇ ನಾನು ಇಲ್ಲಿ ಗಂಟು ಬಳಸ್ಕೊತಿರೋದು ಹೊಸಿಯಾ. ನಿಮ್ಮ ಅಪ್ಪನಟ್ಟಿಗೆ ಕೊಟ್ಟಿರೋದೆಲ್ಲನೂ ಅದರಿಂದನೇ ನಾನು ಬೆಳೆದ್ಬಿಟ್ಟಿರೋದು. ಅದ್ರದ್ದು ಬಡ್ಡಿ ಹಾಕೊಳ್ತಾ ಇಸ್ಕೊಂಡು ನಾನೇನಾರೇ ಆರಂಭ ಮಾಡ್ತಾನೆ ಆರಂಭಕ್ಕೆ ಈಗತ್ತದ ಹೋಗು. ಓ ಯಪ್ಪ ಅಯ್ಯಯ್ಯ ನಿನ್ನ ಯಾರು ಕೊಡ್ತೀವಿ ಅಂತ ಕುಣಿಯಕ್ಕೆ ಹೋಗಿದಾರ ನಿಂತ್ಕೊಂಡು. ಕೊಡ್ತೀವಿ ಕಣಪ್ಪ ಕೊಡ್ತೀವಿ ಹೆಚ್ಚಾಗದೆ ಅಂತವೆ. ಅಲ್ಲ ಯಪ್ಪ ಎಂತ ಬುದ್ಧಿ ಕಲ್ತಿದ್ದು ದುರ್ಬುದ್ಧಿಯೇ ನಿನ್ನ. ದುರ್ಬುದ್ಧಿನೇ ಬಿಡೋಲ್ಲ ಹೇಳ ನೀನು. ಮತ್ತೆ ಇನ್ಯಾಕೆ ಕೇಳಿದೆ ನೀನು? ಕೈಯ ನಾವು ಅವ್ರು ಕೊಟ್ಟರೆ ನೀನು ಕೈ ಎತ್ತ ಕೇಳ್ತಾನೆ ಆರಂಭ. ಮತ್ತೆ ಇನ್ಯಾಕೆ ಕೇಳಿದೆ? ಸುಮಾರಾಗಿದೆಯಾ ನೀನುವೇ. ಏನಮ್ಮಿ ಏನು ಮಿಕ್ಮೇರ್ ಮಾತಾಡ್ತಿದ್ದೀರ ನೀನು? ಅಲ್ಲೂ ಉದುರಿಸ್ಬಿಡ್ತೀನಿ. ಸುಮ್ಮನೆ ಹೊಂಟೋಗ್ಬಿಡು ನೀನು. ಜಾಸ್ತಿ ಮಾತಾಡ್ಬೇಡ. ನನ್ನ ಟೆನ್ಷನ್ ನನಗೆ. ಇಲ್ಲ ಆರಾಮ ಕೈ ಎತ್ತೇ ಇಲ್ಲ ಹಿಂಗೆಲ್ಲ ಆಗೋದಿಲ್ಲ ಅಂತವೆ. ಯಾವ್ದಾರು ಒಂದು ಚೂರು ಚಿಂತೆ ಇರೋದು ನೋಡು. ಓ ಹಣೆ ಬರ್ಬೋದು ನನಗೆ. ಹಣೆ ಬರೋ ಇವಳಿಗೆ ನೀನು ನೋವನ್ ಅದೇ ಈಗ ಇಳಿಸ್ತೀನಿ ಸರಿಯಾಗಿ ಮರ್ವಾದೆ ನಿನಗೆ. ನೀನು ಹೋಗೈತೆ ಒಂದಿಷ್ಟು ಬೆಂಕಿ ಕಂದರು ಯಾವಾಗ ಮಿಮಿ ಕಂಡೀವ್ನಿ. ಅಲ್ಲ ಏನು ಹಿಂಗಾಡಲ್ಲ ಇವಳು. ಏನು ಕೊಟ್ಬಿಟ್ಟಿದ್ರೆ ಏನಾಯ್ತಿತ್ತು? ಏನೇನು ಪ್ರಳಯ ಆಗೋಯ್ತಿತ್ತೋ ಕಣೆ ಕಣೆ. ಏನು ಮುಡಿಕೊಂಡಿರೋ ದುಡ್ಡು ಉಪ್ಪಿನಕಾಯಿ ಹಾಕ್ರೇನೋ ಸಮಯ ತೀರ್ಸ್ಕೊಂಡು ಕೊಡ್ತಿದ್ದೆಪ್ಪ. ಏನು ತಿನ್ಕೊಂಡು ಹೋಯ್ತಿದ್ದೆ ನಾನು. ಕರುಬ್ಲಿ ಇವಳೆ ಮನಾಳಿ ಇವಳು. ಚಾಡ್ ಗುಡ್ಕೆ ಹೆಂಗೆ ಬೇಕಾರೆ ಚಾಡಿ ಹೇಳ್ಬಿಟ್ಟು ಕೊಡ್ದಾಗ ಮಾಡ್ಬಿಡ್ತಾಳೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.